ಗುಡ್ ಮಾರ್ನಿಂಗ್ ಮಕ್ಕಳೇ. ಇವತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಅವ್ರಿಗೆ ಕನ್ನಡ ಲೆಸನನ್ನು ಮಾಡ್ತಾಯಿದ್ದೀನಿ. ಫಸ್ಟು ಇಲ್ಲಿ ನೋಡಿ ಮಕ್ಕಳೇ, ಪಾಠಪೂರ್ವ ಚಟುವಟಿಕೆ ಅಂತ ಇದೆ ಅಲ್ವಾ. ಅಲ್ಲಿ ನೀವು ಚಿತ್ರಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ, ಜೊತೆಗೆ ಶಿಕ್ಷಕರನ್ನು ಕುರಿತು ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲಿ ನಿಮಗೆ ಗೊತ್ತಿದೆ ಏನೇನು ಚಿತ್ರಗಳಿದೆ ನೋಡಿ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಅಲ್ಲಿ ಒಂದು ಶಂಖ ಚಿತ್ರ ಇದೆ, ಮತ್ತು ಮುತ್ತು, ಕಪ್ಪೆ ಚಿಪ್ಪಲ್ಲಿ ಮುತ್ತು ಇದೆ, ಮತ್ತು ಮೀನಿದೆ, ಮತ್ತು ಹಡಗು, ದೋಣಿ ಅಲ್ವಾ, ಇದಿಷ್ಟು ಇದೆ. ಏನು ಇದರ ಅರ್ಥ? ಇದರ ಅರ್ಥ ಏನು ಅಂತ ಹೇಳಿದ್ರೆ ಮಕ್ಕಳೇ, ಈ ಒಂದು ವಿಚಾರವನ್ನು ಕುರಿತು ಅವ್ರು ಏನು ಮಾಡಿದ್ದಾರೆ, ನಿಮಗೆ ಒಂದು ಪದ್ಯವನ್ನು ರಚನೆ ಮಾಡಿದ್ದಾರೆ. ಅಂದರೆ ಈ ಒಂದು ಸಮುದ್ರ ಮತ್ತು ಹಡಗು, ದೋಣಿ, ಮೀನು, ಶಂಕು, ಕಪ್ಪೆ ಚಿಪ್ಪು ಇವೆಲ್ಲ ಎಲ್ಲಿ ಸಿಗುತ್ತೆ ಮಕ್ಕಳೇ? ನಾವು ಎಲ್ಲಿ ಕಾಣಬಹುದು ಇದನ್ನು? ಸಮುದ್ರದಲ್ಲಿ ಅಲ್ವಾ. ಆ ಸಮುದ್ರ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಇದೆ, ಏನು? ಕಡಲು ಅಲ್ವಾ. ಈ ಕಡಲು ಅನ್ನೋ ಒಂದು ಪದ್ಯವನ್ನು ಈ ಒಂದು ತರಗತಿಯಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಅದನ್ನು ಬರೆದಿರುವಂತಹ ಕವಿ ಯಾರು ಅಂತ ಹೇಳಿದರೆ ವಾಣಿ ಸುಬ್ಬಯ್ಯ ಅಂತ. ವಾಣಿ ಸುಬ್ಬಯ್ಯ ಅನ್ನೋರು ಈ ಒಂದು ಕಡಲು ಎಂಬ ಒಂದು ಪದ್ಯವನ್ನು ಬರೆದಿದ್ದಾರೆ ಮಕ್ಕಳೇ. ಫಸ್ಟು ಈ ಪದ್ಯವನ್ನು ನಾನು ರಾಗವಾಗಿ ಹೇಳ್ತೀನಿ, ಆಮೇಲೆ ಇದರ ಅರ್ಥವನ್ನು ನಾನು ತಿಳಿಸ್ತೀನಿ ಮಕ್ಕಳೇ. ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮಕ್ಕಳೇ. ಪಾಠ 14 ಕಡಲು. ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ. ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ. ತೀರದ ತುಂಬ ಮರಳಿನ ರಾಶಿ ಹರಡಿದೆ ಕಪ್ಪೆಯ ಚಿಪ್ಪಿನ ರಾಶಿ. ಆಡುವ ಬಾ ಕುಣಿದಾಡುವ ಬಾ ಕಪ್ಪೆಯ ಗೂಡನು ಕಟ್ಟುವ ಬಾ. ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ. ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ. ಕಡಲಾಗಿದೆ ನೀರಿನ ಒಡಲು, ಬಾನಂಚಿನವರೆಗೂ ನೀರಿನ ಮಡಿಲು. ತೆರೆ ತೆರೆಯಾಗಿ ಹರಿದಿದೆ ಹೊನಲು, ಅಲೆಗಳ ಅಬ್ಬರ ತುಂಬಿದ ಮುಗಿಲು. ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ. ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ. ಕಡಲಿನ ತುಂಬ ಜಲಚರ ಪ್ರಾಣಿ, ಕಡಲಿನ ನಾಳದ ರತ್ನದ ಗಣಿ. ಸುಂದರ ಸೊಬಗನು ನೋಡುವ ಘಣಿ, ನಿನಗೆ ನಾವು ಸದಾ ಋಣಿ. ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ. ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ. ಸುಂದರ ನೋಟವ ನೋಡಲಿಕ್ಕೆ, ಸುಂದರ ನೋಟವ ನೋಡಲಿಕ್ಕೆ. ಈ ಪದ್ಯವನ್ನು ಬರೆದ ಕವಿ ವಾಣಿ ಸುಬ್ಬಯ್ಯ. ನೋಡಿ ಮಕ್ಕಳೇ, ಇಲ್ಲಿ ಒಂದು ಕಡಲಿನಲ್ಲಿ ಒಂದು ಸಮುದ್ರ ತೀರವನ್ನು ನೋಡಲಿಕ್ಕೆ ಏನು ಮಾಡಿದ್ದಾರೆ, ಇಲ್ಲಿ ಮಕ್ಕಳುಗಳು ಹೋಗಿದ್ದಾರೆ. ನಿಮಗೂ ಕೂಡ ಹಾಗೆ ಅಲ್ವಾ? ಎಲ್ಲರೂ ಹೋಗಬೇಕು ನೀರು ಅಂತ ಹೇಳಿದ್ರೆ ಎಲ್ಲ ಮಕ್ಕಳಿಗೂ ಕೂಡ ತುಂಬ ಆಸೆ ಇರುತ್ತೆ, ಆಟ ಆಡಬೇಕು ಅಲ್ವಾ. ಮಳೆಗಾಲ ಬಂತು ಅಂತ ಹೇಳಿದ್ರೆ ಮಳೆಯಲ್ಲಿ ಹೊರಗಡೆ ಹೋಗಿ ದೋಣಿಯನ್ನು ಮಾಡಿ ಹರಿಯೋ ನೀರಲ್ಲಿ ನೀವೇನು ಮಾಡ್ತೀರಾ? ಬಿಡ್ತೀರಾ ಅಲ್ವಾ. ಹಾಗೆ ನೆನ್ಕೊಂಡು ಆಟ ಆಡ್ತೀರಾ, ಹೌದಲ್ವ ಮಕ್ಕಳೇ? ಹಾಗೆಯೇ ನೀವು ಸಮುದ್ರದ ಹತ್ರ ಹೋಯಿತು ಅಂತ ಹೇಳಿದ್ರೆ, ಅಥವಾ ನೀರು ಇರುವಂತಹ ಒಂದು ಜಾಗಗಳಿಗೆ ಹೋದಾಗ ಆ ಒಂದು ಸ್ಥಳದಲ್ಲಿ ನೀವೇನು ಮಾಡ್ತೀರಾ? ಒಂದು ಕಪ್ಪೆ ಚಿಪ್ಪನ್ನು, ಕಪ್ಪೆ ಗೂಡನ್ನು ಕಟ್ತೀರ ಅಲ್ವಾ. ಕಪ್ಪೆ ಚಿಪ್ಪುಗಳನ್ನೆಲ್ಲ ಹಾಯ್ಕೊತೀರ. ಹಾಗೆ ಆ ಒಂದು ನೀರಲ್ಲಿ ನೀವು ಆಟ ಆಡ್ತೀರ ಅಲ್ವಾ. ಹಾಗೆಯೇ ಮಕ್ಕಳೇ, ಇಲ್ಲಿ ವಾಣಿ ಸುಬ್ಬಯ್ಯ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ 2 ಮಕ್ಕಳುಗಳು ಒಂದು ಕಡಲಿನ ಹತ್ತಿರ ಹೋಗಿ ಅವರ ಒಂದು ಆನಂದವನ್ನು ಪಡ್ತಾ ಇರುವಂತಹ ಒಂದು ದೃಶ್ಯವನ್ನು ಈ ಒಂದು ಪದ್ಯದ ಮುಖಾಂತರ ಇಲ್ಲಿ ಬರೆದು ತಿಳಿಸಿದ್ದಾರೆ ಮಕ್ಕಳೇ. ನೋಡಿ, ಹೇಳ್ತಾ ಇದ್ದಾರೆ, ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬನ್ನಿ ಹೋಗೋಣ. ಕಡಲು ಅಂತ ಹೇಳಿದ್ರೆ ಮಕ್ಕಳೇ ಸಮುದ್ರ ಅಂತ. ಆ ಒಂದು ಸಮುದ್ರದ ಒಂದು ತೀರವನ್ನು ನೋಡೋಣ ಬನ್ನಿ. ಅಲ್ಲಿ ಒಂದು ಸುಂದರವಾದಂತಹ ಒಂದು ನೋಟ ಇದೆ. ನೋಟ ಅಂತ ಹೇಳಿದ್ರೆ ಮಕ್ಕಳೇ ದೃಶ್ಯ ಅಂತ. ಒಂದು ಸುಂದರವಾದಂತಹ ಸೊಬಗಿನ ಒಂದು ದೃಶ್ಯವನ್ನು ನಾವು ಅಲ್ಲಿ ನೋಡಲಿಕ್ಕೆ ಹೋಗೋಣ ಬನ್ನಿ ಎಲ್ಲರೂ. ಎಲ್ಲಿಗೆ ಹೋಗೋಣ ನಾವು? ಕಡಲಿನ ಒಂದು ತೀರಕ್ಕೆ ಹೋಗಿ ನೋಡೋಣ, ಸಮುದ್ರದ ತೀರವನ್ನು ಹೋಗಿ ವೀಕ್ಷಣೆ ಮಾಡೋಣ ಬನ್ನಿ ಅಂತ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಕವಿಯವರು ಕರೀತಾ ಇದ್ದಾರೆ. ತೀರದ ತುಂಬ ಮರಳಿನ ರಾಶಿ. ನೋಡಿ, ನಿಮಗೆ ಗೊತ್ತು ಸಮುದ್ರ ಅಂತ ಹೇಳಿದ್ರೆ ಅಲ್ಲಿ ದೊಡ್ಡದಾದಂಥ ಅಲೆಗಳು ಬರ್ತಾ ಇರುತ್ತೆ.
ಆ ಅಲೆಗಳು ಬಂದು ಏನು ಮಾಡುತ್ತೆ, ಮರಳಿನ ಕಣಗಳನ್ನು ಸೇರಿಸ್ತಾ ಇರುತ್ತೆ, ತೀರಕ್ಕೆ ಬಂದು ಅದನ್ನು ಸೇರಿಸ್ತಾ ಇರುತ್ತೆ ಅಲ್ವಾ. ಆ ತೀರದ ತುಂಬ ಎಂತಹ ಒಂದು ರಾಶಿ ಇರುತ್ತೆ ಮಕ್ಕಳೇ, ಯಾವ ಒಂದು ರಾಶಿ ಇರುತ್ತೆ, ಮರಳಿನ ಒಂದು ರಾಶಿಯನ್ನು ನಾವು ಆ ಒಂದು ತೀರದಲ್ಲಿ ಕಾಣಬಹುದು. ರಾಶಿ ಅಂತ ಹೇಳಿದ್ರೆ ಮಕ್ಕಳೇ ಸಮೂಹ ಅಥವಾ ಗುಂಪು ಅಂತ ಮಕ್ಕಳೇ ಅಲ್ವಾ. ನೀವು ನೋಡಿರ್ತೀರ ಅಲ್ವಾ, ಸಮುದ್ರದಲ್ಲಿ ದೊಡ್ಡದಾದಂತಹ ನೀರಿನ ಅಲೆಗಳು ಬರುವಾಗ ತನ್ನ ಅಲೆಗಳ ಜೊತೆಗೆ ಒಂದು ಏನು ಮಾಡುತ್ತೆ, ಮರಳನ್ನು ಅದನ್ನು ತಗೊಬಂದು ತೀರಕ್ಕೆ ತಂದು ನಿಲ್ಲಿಸುತ್ತೆ. ಹರಡಿದೆ ಕಪ್ಪೆಯ ಚಿಪ್ಪಿನ ರಾಶಿ. ಅಷ್ಟೇ ಅಲ್ಲ, ಆ ಮರಳಿನ ಜೊತೆ ಕಪ್ಪೆ ಚಿಪ್ಪು ಇದೆಯಲ್ಲ, ಆ ಕಪ್ಪೆ ಚಿಪ್ಪು ನೋಡಿದ್ದೀರ ಅಲ್ವಾ, ಆ ಕಪ್ಪೆ ಚಿಪ್ಪಿನ ಒಂದು ರಾಶಿಯನ್ನು ಕೂಡ ಏನು ಮಾಡುತ್ತೆ, ಮರಳು ತನ್ನ ಜೊತೆಗೆ ತಗೊಂಡು ಬರುತ್ತೆ. ಬಂದು ಆ ಒಂದು ಸುತ್ತಮುತ್ತದಲ್ಲೆಲ್ಲ ಏನು ಮಾಡಿರುತ್ತೆ, ಅದು ಹರಡಿರುತ್ತೆ. ಹರಡಿರೋದು ಅಂತ ಹೇಳಿದ್ರೆ ಸ್ಪ್ರೆಡ್ ಮಾಡಿರೋದು, ಪಸರಿಸಿರೋದು ಅಂತ ಮಕ್ಕಳೇ. ಆಡುವ ಬಾ ಕುಣಿದಾಡುವ ಬಾ, ಕಪ್ಪೆಯ ಗೂಡನ್ನು ಕಟ್ಟುವ ಬಾ. ಬನ್ನಿ ನಾವೆಲ್ಲರೂ ಆ ಸಮುದ್ರದ ತೀರದಲ್ಲಿ ಆ ನೀರಿನ ಜೊತೆ ಆ ಕಪ್ಪೆ ಚಿಪ್ಪಿನ ರಾಶಿಯ ಜೊತೆ ಮರಳಿನ ಜೊತೆ ನಾವೆಲ್ಲ ಏನು ಮಾಡೋಣ, ಆಟ ಆಡೋಣ, ಕುಣಿದಾಡೋಣ, ನಲಿಯೋಣ. ಬನ್ನಿ ನಾವು ಒಂದು ಸುಂದರವಾದಂತಹ ಒಂದು ಕಪ್ಪೆಯ ಗೂಡನ್ನು ನಾವು ಕಟ್ಟೋಣ ಬಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಮಕ್ಕಳುಗಳು, ಆ ಒಂದು ಮಕ್ಕಳನ್ನು ಅವರು ಕರಿತಾ ಇದ್ದಾರೆ ಕವಿಯವರು. ಕಡಲಾಗಿದೆ ನೀರಿನ ಒಡಲು. ಕಡಲು ಅಂತ ಹೇಳಿದ್ರೆ ಸಮುದ್ರ. ಆ ಸಮುದ್ರ ಯಾವುದರಿಂದ ತುಂಬಿದ ಮಕ್ಕಳೇ, ನೀರಿನಿಂದ ತುಂಬಿದೆ. ಆ ನೀರಿನಿಂದ ಅದು ತುಂಬಿಕೊಂಡಿದೆ. ಬಾನಂಚಿನವರೆಗೂ ನೀರಿನ ಮಡಿಲು. ಬಾನಂಚು ಅಂತ ಹೇಳಿದ್ರೆ ಆಕಾಶದ ಕೊನೆ, ಅಂಚು ಅಂತ ಹೇಳಿದ್ರೆ ಕೊನೆ ಅಂತ ಮಕ್ಕಳೇ. ಬಾನು ಅಂತ ಹೇಳಿದ್ರೆ ಆಕಾಶ. ಆ ಆಕಾಶಕ್ಕೆ ಕೊನೆ ಎಲ್ಲಿ ಇಳಿಯೋವರೆಗೂ ಅಲ್ಲಿವರೆಗೂ ಕೂಡ ಏನಾಗಿದೆ, ಆ ಒಂದು ಕಡಲು ಸೇರ್ಕೊಂಡಿದೆ. ತೆರೆಯಾಗಿ ಹರಿದಿದೆ ಹೊನಲು. ಅಷ್ಟೇ ಅಲ್ಲ, ಅದು ಅಲೆಯಾಗಿ ಅದೇನು ಮಾಡ್ತಾ ಇದೆ, ಆ ಒಂದು ನದಿಯ ರೂಪದಲ್ಲಿ ಹರಡಿದೆ ಆಯಿತಾ. ತೆರೆಯಾಗಿ ಅದೇನು ಮಾಡ್ತಾ ಇದೆ, ನದಿಯ ರೂಪದಲ್ಲಿ ಅದು ನೀರಾಗಿ ಹರ್ಕೊಂಡು ಹೋಗಿದೆ. ಅಲೆಗಳ ಅಬ್ಬರ ತುಂಬಿದೆ ಮುಗಿಲು. ಅಲೆಗಳು ಅಂತಂದರೆ ಗೊತ್ತಿದೆ ಅಲ್ವಾ, ಅದು ಹರ್ಕೊಂಡು ಬರ್ತಾ ಇರುತ್ತೆ ಅಲ್ವಾ, ಫೋರ್ಸಾಗಿ ಬರುತ್ತೆ ಅಲ್ವಾ. ಆ ಅಲೆಗಳ ಒಂದು ಫೋರ್ಸು, ಅಬ್ಬರ ಅಂತ ಹೇಳಿದ್ರೆ ಫೋರ್ಸ್ ಅಂತ. ಆ ಅಬ್ಬರನೂ ಕೂಡ ಏನಾಗಿದೆ, ಮುಗಿಲನ್ನೇ ತುಂಬಿಕೊಂಡು ಇದೆ ಅನ್ನೋ ಒಂದು, ಆಕಾಶವನ್ನೇ ಮುಟ್ಟೋ ಹಾಗಿದೆ, ಆ ಮೋಡವನ್ನೇ ಮುಟ್ತಾ ಇದೆ ಅನ್ನೋ ಒಂದು ರೀತಿಯಲ್ಲಿ ಅದು ತುಂಬಿದ ಹಾಗೆ ಬರ್ತಾ ಇದೆ ಅಂತ ಕವಿ ಏನು ಮಾಡಿದ್ದಾರೆ, ಹೇಳ್ತಾ ಇದ್ದಾರೆ. ಕಡಲಿನ ತುಂಬ ಜಲಚರ ಪ್ರಾಣಿ. ಅಷ್ಟೇ ಅಲ್ಲ, ಆ ಒಂದು ಸಮುದ್ರದಲ್ಲಿ ಬರೀ ಜಲಚರ ಪ್ರಾಣಿ ಅಂತಂದರೆ ನೀರಿನಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳು ಅಲ್ವಾ. ಆ ಪ್ರಾಣಿಗಳು ಅಲ್ಲಿ ಕಾಣಿಸ್ತಾ ಇದೆ. ಯಾವುದು ನೀರಲ್ಲಿ ವಾಸ ಮಾಡೋ ಪ್ರಾಣಿ, ತಿಮಿಂಗಲ ಅಲ್ವಾ, ಮೀನು ಮತ್ತು ತಿಮಿಂಗಿಲ. ಕಡಲಿನ ಆಳದಲ್ಲಿ ರತ್ನದ ಗಣಿ. ಅಷ್ಟೇ ಅಲ್ಲ, ಆ ಸಮುದ್ರದ ಆಳದಲ್ಲಿ ಒಂದು ರತ್ನದ ಗಣಿ ಇದೆಯಂತೆ. ರತ್ನದ ಗಣಿ ಅಂತ ಹೇಳಿದ್ರೆ ನಮಗೆ ಮುತ್ತು. ಆ ಮುತ್ತು ಎಲ್ಲ ಎಲ್ಲಿ ಸಿಗುತ್ತೆ ನಮಗೆ, ಸಮುದ್ರದಲ್ಲಿ ಅಥವಾ ಕಡಲಿನ ಒಂದು ಆಳದಲ್ಲಿ ನಾವು ಕಪ್ಪೆ ಚಿಪ್ಪಲ್ಲಿ ಅದು ಏನಾಗಿರುತ್ತೆ, ಶೇಖರಣೆ ಆಗಿರುತ್ತೆ. ಆ ಒಂದು ಬೆಲೆ ಬಾಳುವಂತಹ ಮುತ್ತು, ಅದನ್ನೇ ಹೇಳ್ತಾ ಇದ್ದಾರೆ. ಕಡಲಿನ ಒಂದು ಆಳದಲ್ಲಿ ಒಂದು ಸುಂದರವಾದಂತಹ ಒಂದು ರತ್ನದ ಗಣಿನೂ ಕೂಡ ಅಲ್ಲಿ ಇದೆ. ಯಾವ ರೀತಿಯಾಗಿ ಕೋಲಾರದಲ್ಲಿ ಚಿನ್ನದ ಗಣಿ ಇದೆಯೋ ಅದೇ ರೀತಿಯಾಗಿ ಸಮುದ್ರದ ಆಳದಲ್ಲೂ ಕೂಡ ಒಂದು ಮುತ್ತಿನ ಒಂದು ಗಣಿ ಇದೆ. ಸುಂದರ ಸೊಬಗನ್ನು ನೀಡುವ ಖಣಿ. ಅಷ್ಟೇ ಅಲ್ಲ, ಅದು ಒಂದು ಮುತ್ತನ್ನು ಕೊಡುವಂತಹ ಒಂದು ಸುಂದರವಾದಂತಹ ಒಂದು ಗಣಿಯಾಗಿರೋದ್ರ ಜೊತೆಗೆ ಸುಂದರವಾದಂತಹ ಒಂದು ಮನೋಹರಕರವಾದಂತಹ ಒಂದು ದೃಶ್ಯವನ್ನು ಕೊಡುವಂತಹ ಒಂದು ಸುಂದರವಾದಂತಹ ಒಂದು ಪ್ಲೇಸ್ ಆಗಿದೆ. ನಿನಗೆ ನಾವು ಸದಾ ಋಣಿ. ಈ ರೀತಿಯಾಗಿ ಕೊಟ್ಟಂತಹ ಒಂದು ಸುಂದರವಾದಂತಹ ನೋಟ, ಜಲಚರವಾದಂತಹ ಪ್ರಾಣಿಗಳು ಮತ್ತು ಒಂದು ಕಪ್ಪೆ ಚಿಪ್ಪಿನ ಒಂದು ರಾಶಿ, ಮರಳಿನ ರಾಶಿ, ಇದಿಷ್ಟೂ ಕೊಟ್ಟಂತಹ ಒಂದು ಸುಂದರವಾದಂತಹ ಮನೋಮೋಹಕವಾದ ದೃಶ್ಯವನ್ನು ನೀಡಿದಂತಹ ಈ ಒಂದು ಕಡಲಿಗೆ ನಿನಗೆ ನಮ್ಮ ಕಡೆಯಿಂದ ನಾವು ಒಂದು ಸದಾ ಯಾವಾಗಲೂ ನಿನ್ನನ್ನು ನೆನೆಸ್ಕೊತಾ ಇರ್ತೀವಿ, ನಮಸ್ಕಾರಗಳು ಅಂತ ಏನು ಮಾಡ್ತಾ ಇದ್ದಾರೆ ಕವಿ ಇಲ್ಲಿ ಅವರ ಒಂದು ತನ್ನದೇ ಆದಂತಹ ವರ್ಣನೆಯ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಮಕ್ಕಳೇ, ಇವತ್ತಿನ ಒಂದು ತರಗತಿಯಲ್ಲಿ ನಾನು ಮಾಡಿದಂತಹ ಈ ಒಂದು ಪದ್ಯ ನಿಮಗೆ ಅರ್ಥ ಆಗಿದೆ ಅಲ್ವಾ. ಈ ಒಂದು ಅಂಶ, ಈ ಕಡಲಿನ ಒಂದು ಸಮುದ್ರದಲ್ಲೂ ಕೂಡ ಹೋಗಿ ನೀವು ಆಟ ಆಡಿರೋ ಒಂದು ದೃಶ್ಯವನ್ನು ನೀವು
ನೈಜ ಜೀವನದಲ್ಲಿ ಕಂಡಿದ್ದೀರ ಅಲ್ವಾ. ಆಗ ಆ ಒಂದು ನೀರಿನಲ್ಲಿ ಆಟ ಆಡುವಂತಹದ್ದು ಫಾರ್ ಎಕ್ಸಾಂಪಲ್ ಒಂದು ಉಡುಪಿ ಬೀಚ್ ಆಗಿರ್ಬೋದು, ಮಲ್ಪೆ ಬೀಚ್ ಅಲ್ವಾ, ಅಲ್ಲಿರುವಂಥ ಒಂದು ಮತ್ತು ಮುರುಡೇಶ್ವರದಲ್ಲಾಗಿರ್ಬೋದು, ಅಲ್ಲೆಲ್ಲ ನೀರಲ್ಲಿ ಕೂಡ ನೀವು ಆಟ ಆಡ್ಕೊಂಡು ಬಂದಿರ್ತೀರ ಅಲ್ವಾ. ಅದರಲ್ಲಿ ಆದಂತಹ ಒಂದು ದೃಶ್ಯವನ್ನು ನೀವು ಗಮನಿಸ್ಬೋದು ಅಲ್ವಾ, ನಿಮಗೆ ಆದಂಥ ಒಂದು ಅನುಭವ ಆಗಿರುತ್ತೆ ಅಲ್ವಾ. ಆ ಅನುಭವವನ್ನು ಇಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಈ ಪದ್ಯದ ಮುಖಾಂತರ ನಿಮಗೆ ಆ ಒಂದು ಕಡಲು ಹೇಗಿರುತ್ತೆ, ಅದರ ಒಂದು ದೃಶ್ಯ ಹೇಗಿರುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾನು ಮಾಡಿದಂತಹ ಈ ಒಂದು ಪಾಠ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾನು ಬೇರೆ ಒಂದು ಪಾಠವನ್ನು ತೊಗೊಂಡು ನಿಮ್ಮನ್ನು ಭೇಟಿ ಆಗ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಕೂಡ ಈ ಪಾಠವನ್ನು ನೀವು ಅಥವಾ ಈ ಪದ್ಯವನ್ನು ನೀವು ರಾಗವಾಗಿ ಏನು ಮಾಡಬೇಕು, ಹಾಡಬೇಕು ಅಂತ, ಹಾಡೋದ್ರ ಮುಖಾಂತರ ಕಲ್ತ್ಕೋಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ ಮಕ್ಕಳೇ. ಇವತ್ತಿನ ಒಂದು ತರಗತಿಯಲ್ಲಿ ಈ ಒಂದು ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.